ನಮಸ್ತೆ ಎಲ್ಲರೂ ಹೇಗಿದ್ರೆ ನಾನು ನಿಮ್ಮ ಪ್ರೀತಿ ಯಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಬಂದು ಎಲ್ಲರೂ ಮೊಟ್ಟೆ ಫ್ರೈ, ಮೊಟ್ಟೆ ಬುರ್ಜಿ ಆ ಥರ ಎಲ್ಲ ಕೇಳಿರ್ತೀರ ಅಲ್ವಾ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪಿಂದ ಹೇಗೆ ಮಾಡೋದು ಅಂತ ಹೇಳಿ. ಇದು ಸೈಡ್ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಊರಿಂದ ನುಗ್ಗೆ ಸೊಪ್ಪು ತೊಗೊಬಂದಿದ್ವಿ. ಸೊ ನುಗ್ಗೆ ಸೊಪ್ಪನ್ನ ಎಲೆನ ಕಂಪ್ಲೀಟಾಗಿ ಬಿಡಿಸ್ಕೊಂಡು ಕಡ್ಡಿ ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡ್ವಿ. ಇದಕ್ಕೆ ನಾನು 6 ಮೊಟ್ಟೆ ತೊಗೊಂಡಿದ್ದೀವಿ. 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀವಿ. ಸೊ ಅದರಿಂದ 6 ಮೊಟ್ಟೆ ತೊಗೊಂಡಿದ್ದೀವಿ. 2 ಮೀಡಿಯಮ್ ಗಾತ್ರದ ಈರುಳ್ಳಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಸಣ್ಣಗೆ ಹೆಚ್ಚಿದ ನಂತರ ಇದಕ್ಕೆ ಒಂದು 10ರಿಂದ 12 ಹಸಿಮೆಣಸಿನಕಾಯಿ, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ ಬೇಕಾಗುತ್ತೆ. ಸೊ ಹಸಿಮೆಣಸಿನ್ಕಾಯಿ ನೀವು ತುಂಬ ತೀರಾ ಸಣ್ಣಗೆ ಕಟ್ ಮಾಡೋದೇನು ಬೇಡ, ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಮಧ್ಯದಲ್ಲಿ ಕಟ್ ಮಾಡಿ 2 ಭಾಗ ಮಾಡಿಕೊಂಡ್ರೆ ಸಾಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಆ ರೀತಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ನಾವು ಕೊತ್ತಂಬರಿ, ಕರಿಬೇವು ಎರಡನ್ನೂ ಒಟ್ಟಿಗೆ ಸೇರಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊತಾ ಇದ್ದೀವಿ. ಅದಕ್ಕೆ ಬಾಣಲೆ ಕಾದ ನಂತರ 1ರಿಂದ 1.5 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಂತಲೇ ಹೇಳ್ಬೋದು ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಸೊ ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಈರುಳ್ಳಿ ಇದನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ಮೀಡಿಯಮ್ ಬರೋವರೆಗೂ, ಮೀಡಿಯಮ್ ಕೆಂಬಣ್ಣ ಅಂತ ಹೇಳ್ತೀವಲ್ವ, ಅಲ್ಲಿವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಸೊ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಆ ರೀತಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ನಾವು ತೊಳೆದಿಕ್ಕಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಸೊ ಎಣ್ಣೆಯಲ್ಲಿ ನುಗ್ಗೆ ಸೊಪ್ಪು ಫ್ರೈ ಆಗಬೇಕು. ಫ್ರೈ ಆಯಿತು ಅಂತಂದರೆ ಕಹಿ ಅಂಶ ಇರೋದಿಲ್ಲ. ಎಲ್ಲರೂ ಅಂತಾರೆ ನುಗ್ಗೆ ಸೊಪ್ಪು ಅಂದರೆ ಕಹಿ ಇರುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಒನ್ಸ್ ನೀವು ಇದನ್ನು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೂ ಕೂಡ ಯಾವುದೇ ರೀತಿಯಾದ ಕಹಿ ಇದೆ ಅನ್ನೋ ಫೀಲ್ ಕೂಡ ಬರೋದಿಲ್ಲ. ಸೊ ಇದಕ್ಕೆ ನಾವು ನುಗ್ಗೆ ಸೊಪ್ಪು ತೊಳೆದಿಕ್ಕಿರೋ ಅಂಥದ್ದನ್ನು ಕಡ್ಡಿಯೆಲ್ಲ ಇಲ್ಲ, ಬರೀ ಎಲೆ ಮಾತ್ರ ಹಾಕ್ಕೊಂಡು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಸೊಪ್ಪಿನಲ್ಲಿರುವಂತಹ ನೀರಿನ ಅಂಶ ಫುಲ್ ಎಲ್ಲನೂ ಇಂಗುತ್ತೆ, ಡ್ರೈ ಆಗುತ್ತೆ. ಸೊ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹುರಿದ್ಮೇಲೆ ಹೆಂಗಾಗುತ್ತೆ ಅಂತ ಹೇಳಿ. ನೀವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಸೀದೋಗೋದಕ್ಕೆ ಬಿಡಬಾರ್ದು. ಸೊ ಈಗ ನೋಡ್ತಾ ಇದ್ದೀರಾ ಅಲ್ವಾ, ಕಂಪ್ಲೀಟಾಗಿ ನೀರಿನ ಅಂಶ ಸುಡುತ್ತಾ ಇದೆ. ಇದಕ್ಕೆ ನಾವು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಪುಡಿ ಉಪ್ಪು ಹಾಕೋತಾ ಇದ್ದೀವಿ. ಕಲ್ಲುಪ್ಪು ಬೇಗ ಕರಗೋದಿಲ್ಲ, ಅದರಿಂದ ಪುಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಸೊ ಕಾಣಿಸ್ತಾ ಇದೆ ಅಲ್ವಾ, ಆಲ್ರೆಡಿ ನೋಡಿ ಸೊಪ್ಪು ಕಂಪ್ಲೀಟಾಗಿ ಫ್ರೈ ಆಗಿದೆ. ಸೊಪ್ಪು ನಾವು ಎಷ್ಟು ಹಾಕಿದ್ವಿ, ಆದರೆ ಈಗ ಅದರಲ್ಲಿ ಸೊಪ್ಪಿದೆ ಅನ್ನೋ ಫೀಲೇ ಇಲ್ಲ, ಅಷ್ಟು ಕಮ್ಮಿ ಆಗಿದೆ. ಸೊ ಈಗ ನಾವು ಕಂಪ್ಲೀಟಾಗಿ ಸೊಪ್ಪು ಮತ್ತು ಈರುಳ್ಳಿನ ಸಪ್ರೇಟ್ ಮಾಡ್ತಾಯಿದ್ವಿ, ಮಧ್ಯದಲ್ಲಿ ಗ್ಯಾಪ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಅಲ್ಲಿ ನಾವು ಮೊಟ್ಟೆನ ಒಡೆದು ಹಾಕ್ಕೋಬೇಕಾಗುತ್ತೆ. ಸೊ ನಾನು ಹೇಳಿ ಟೋಟಲ್ 6 ಮೊಟ್ಟೆ ಹಾಕೋತೀವಿ ಅಂತ ಹೇಳಿ 6 ಮೊಟ್ಟೆನ ಒಡೆದು ಬಾಣಲೆಗೆ ಹಾಕೊತಾ ಇದ್ದೀವಿ. ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದು ನಿಮಗೆ ಎಲ್ಲ ಗೊತ್ತೇ ಇರುತ್ತೆ. ಸೊ ನುಗ್ಗೆ ಸೊಪ್ಪು ಬೆಂಗಳೂರಲ್ಲಿ ಸಿಗೋದು ಕಮ್ಮಿ, ಸಿಕ್ಕಿದ್ರು ರುಚಿ ಅನ್ನೋದು ಅಷ್ಟು ಇರೋದಿಲ್ಲ. ಅದಕ್ಕೆ ನಾವು ಊರಲ್ಲೇ ಬೆಳೆದಿರೋ ಗಿಡದಿಂದ ನಾವು ಮರದಿಂದ ಕಿತ್ಕೊಂಡು ಬಂದಿದ್ವಿ. ಸೊ ನೋಡಿದ್ದೀರಾ 6 ಮೊಟ್ಟೆ ಅಂತ ಹೇಳಿದ್ವಿ. 6 ಮೊಟ್ಟೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸೊಪ್ಪು, ಈರುಳ್ಳಿ ಏನಿದೆ, ಮೊಟ್ಟೆ ಪ್ರತಿಯೊಂದು ಮಿಕ್ಸ್ ಆಗಬೇಕು. ಇದಕ್ಕೆ ನಾವು ಯಾವುದೇ ಆದಂಥ ಎಕ್ಸ್ಟ್ರಾ ಪುಡಿಗಳನ್ನೆಲ್ಲ ಸೇರಿಸಿಲ್ಲ. ಜಸ್ಟ್ ಬರೀ ನುಗ್ಗೆ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಮೊಟ್ಟೆ, ಇಷ್ಟೇ. 10 ನಿಮಿಷದಲ್ಲಿ ಇದು ನಿಮಗೆ ಸೈಡ್ ಸ್ನ್ಯಾಕ್ಸ್ ಆಗಿ ಊಟಕ್ಕೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಕಂಪ್ಲೀಟಾಗಿ ನಾವು ಬಾಡಿಸ್ಕೋಬೇಕಾಗತ್ತೆ. ಒನ್ಸ್ ನೀವು ಎಲ್ಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಏನಕ್ಕೆ ಅಂತಂದರೆ ಇದು ತುಂಬ ಸುಲಭ ಆಗಿರೋದ್ರಿಂದ ಎಲ್ಲರೂ ಬೇಗ ಮೇಲೆ ಮಾಡ್ಕೋಬೋದು. ನುಗ್ಗೆ ಸೊಪ್ಪು ಬೇಡ ಅಂತ ಹೇಳೋ ಮಕ್ಕಳು ಕೂಡ ಆಸೆ ಪಟ್ಟು ತಿಂತಾರೆ. ಅರ್ಧಂಬರ್ಧ ಇದನ್ನು ಬೇಯಿಸೋ ಹಾಗಿಲ್ಲ, ಕಂಪ್ಲೀಟಾಗಿ ತಳ ಹಿಡಿದೇ ಇರೋ ಥರ ನಾವು ಕಂಪ್ಲೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಸೊಪ್ಪಿನ ಜೊತೆಗೆ ಮೊಟ್ಟೆ ಕೂಡ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಈ ರೀತಿ ಆದರೆ ಮುಗೀತು. ಇವಾಗ ರೆಡಿ ಟು ಸರ್ವ್. ಒಂದ್ಸಲ ನೀವು ಮೇಲೆ ಟ್ರೈ ಮಾಡಿ ತಿನ್ನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸೊ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಮತ್ತೆ ಎಲ್ರಿಗೂ ಭೇಟಿ ಆಗೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಸಣ್ಣ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಮೊಟ್ಟೆ ಸೇರಿಸಿ ಮಾಡಿರುವಂತಹ ನುಗ್ಗೆ ಸೊಪ್ಪು ಮೊಟ್ಟೆ ಫ್ರೈ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.